ನಮಸ್ತೆ. ನಾನ್ ಯಾಕೆ ಹಿಂಗ್ ಕೂತಿದ್ದೆ ಅಂತ ನೋಡಿದ್ರ, ಈ ಬುರುಡೆ ಗ್ಯಾಂಗ್ನ ನೆನೆಸ್ಕಂತಿದ್ರೆ ಹಿಂಗಿದೆ ನನಗೆ. ಪಾಪ ಇವರ ಪರಿಸ್ಥಿತಿ ಹೆಂಗಾಗ್ಬಿಡ್ತಲ್ಲ ಅಂತ. ಯಾಕೆ ಅಂತಂದ್ರೆ, ಮೊನ್ನೆ ಜಯಂತ್ ರೆಡ್ಡಿ ವಿರಾಜಪೇಟೆಗೆ ಹೋಗಿದ್ದಾರೆ. ವಿರಾಜಪೇಟೆಗೆ ಹೋಗಿ ಒಂದು ಮಹಿಳೆ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ಹೆಂಗೆಲ್ಲ ಟಾರ್ಚರ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಜಯಂತ್ ರೆಡ್ಡಿ ಹೋಗಿದ್ದಾರೆ ಆ ಮಹಿಳೆ ಹತ್ರಕ್ಕೆ. ಹೋಗಿ ನೋಡಿಪ್ಪ, ಮೈಕ್ರೋ ಫೈನಾನ್ಸ್ ನಿಮ್ಗೆ ಹೆಂಗ್ ಪ್ರಾಬ್ಲಮ್ ಕೊಡ್ತಿದೆ ಅದನ್ನ ಹೇಳ್ಕೊಳ್ಳಿ, ನಾವು ಸೊಲ್ಯೂಷನ್ ಕೊಡಿಸ್ತೀವಿ. ಸರಿ, ಆ ಮಹಿಳೆಯನ್ನು ಯಾರೋ ಒಬ್ರು ನಮಗೆ ಸೊಲ್ಯೂಷನ್ ಕೊಡಿಸ್ತಾರಲ್ಲ ಅನ್ನೋ ಕಾರಣಕ್ಕೆ ಸರಿ ಅಂತ ಒಪ್ಕೊಂಡಿದ್ದಾರೆ. ಆ ಮಹಿಳೆ ಧರ್ಮಸ್ಥಳ ಸಂಘವನ್ನ ಹೊರತುಪಡಿಸಿ ಬೇರೊಂದಷ್ಟು ಮೈಕ್ರೋ ಫೈನಾನ್ಸ್ ಸಂಘಗಳಲ್ಲೂ ಸಮೇತ ಹಣವನ್ನ ತಗೊಂಡಿರ್ತಾರೆ. ಸೊ ಆ ಮೈಕ್ರೋ ಫೈನಾನ್ಸ್ ಕೊಡೋ ಸಂಘದ ಬಗ್ಗೆ ಈ ಮಹಿಳೆ ಹೇಳ್ತಾರೆ. ಬಟ್ ಆದ್ರೆ ಈ ಜಯಂತ್ ಟಿ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದು ಈ ಧರ್ಮಸ್ಥಳ ಸಂಘದ ಮೇಲೆ ಈ ಮಹಿಳೆ ಆಪಾದನೆ ಮಾಡ್ತಿದ್ದಾರೆ. ಧರ್ಮಸ್ಥಳ ಸಂಘದಲ್ಲಿ ಇಷ್ಟೆಲ್ಲ ಒಂದು ಹಿಂಸೆಯನ್ನ ಕೊಡ್ತಾರೆ, ಮೈಕ್ರೋ ಫೈನಾನ್ಸ್ ಇಷ್ಟು ಹಿಂಸೆಯನ್ನ ಕೊಡ್ತಿದ್ದಾರೆ ಧರ್ಮಸ್ಥಳ ಸಂಘದವರು ಅಂತ ಹೇಳಿ ಮಾಡ್ತಾರೆ, ವಿಡಿಯೋ ರಿಲೀಸ್ ಮಾಡ್ತಾರೆ. ಆ ರೀತಿ ಅದನ್ನ ನೋಡಿ ಆ ಮಹಿಳೆಗೆ ಶಾಕ್. ಅಲ್ಲ ಸ್ವಾಮಿ, ನಾನು ಧರ್ಮಸ್ಥಳ ಸಂಘದ ಬಗ್ಗೆ ಏನು ಮಾತೇ ಆಡ್ಲಿಲ್ಲ. ನಾನು ಮಾತಾಡಿದ್ ಬಂದು ಬೇರೆ ಮೈಕ್ರೋ ಫೈನಾನ್ಸ್ ಸಂಘಗಳ ಬಗ್ಗೆ, ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಸಂಘದ ಬಗ್ಗೆ ಅಲ್ಲ. ನೀವೇನಕ್ಕೆ ಈ ರೀತಿ ವಿಡಿಯೋ ಮಾಡ ಹಾಕಿದ್ದೀರಾ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ಕಂಪ್ಲೇಂಟ್ ಕೊಟ್ಟು ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ರು, ವಿರಾಜಪೇಟ್ ಬಂದಿದ್ರು. ಯಾವ್ದೆಲ್ಲ ಮೈಕ್ರೋ ಫೈನಾನ್ಸ್ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ಎಲ್ಲ ನಾನು ಯಾವ್ದೆಲ್ಲ ಸಂಘಗಳಲ್ಲಿ ಇದ್ದೀನಿ, ಎಲ್ಲಾದ್ರದ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಅದು ನನ್ನ ಅಸಹಾಯಕತೆನ ಅವರು ಬಳಸ್ಕೊಂಡು ಅವರು ಈ ಧರ್ಮಸ್ಥಳ ಸಂಘದ ಮೇಲೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ದಾರೆ. ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಮೇಲೆ ನಾನು ಯಾವುದೇ ಕಂಪ್ಲೇಂಟ್ ಮಾಡಿರ್ಲಿಲ್ಲ. ನನ್ನ ಮಕ್ಕಳ ಅನಾರೋಗ್ಯದ ಕಾರಣದಿಂದಾಗಿ ನನಗೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಲ್ಲೆಲ್ಲ ಸಾಲ ತಗೋಬೇಕಾಯ್ತು, ಬೇರೆ ಕಡೆ ಕೈ ಸಾಲಗಳು ಕೂಡ ತಗೊಳ್ಬೇಕಾಯ್ತು. ಇದರಿಂದ ನನಗೆ ಸ್ವಲ್ಪ ಸಂಘಗಳಿಗೆ ಕಟ್ಟಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹಾಗೆ ನನಗೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದ ಕೂಡ ನನಗೆ ತುಂಬಾ ಕಿರುಕುಳ ಆಗ್ತಾ ಇತ್ತು. ಅವರೇ ನನ್ನನ್ನ ಬ್ರೈನ್ ವಾಶ್ ಮಾಡಿ ನನಗೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಟ್ರು. ಧರ್ಮಸ್ಥಳ ಸಂಘದವರು ಬ್ಯಾಂಕಿಂದ ಸಾಲ ಕೊಟ್ಟಿದ್ದಾರೆ, ನೀವು ಅವ್ರ ಹತ್ರ ಅದು ಕೇಳಿ ಇದು ಕೇಳಿ, ಆ ಡಾಕ್ಯುಮೆಂಟ್ಸ್ ಕೇಳಿ, ನಾವು ಅಲ್ಲಿಗೆ ಕಟ್ಕೊಳ್ತೀವಿ, ಬ್ಯಾಂಕಿಗೆ ಕಟ್ತೀವಿ, ನಿಮ್ಮಲ್ಲಿ ಕಟ್ಟಲ್ಲ ಅಂತ ಹೇಳಿ ಅಂತೆಲ್ಲ ಹೇಳಿ ನನಗೆ ತುಂಬಾ ಬ್ರೈನ್ ವಾಶ್ ಮಾಡಿ, ಅದಾದ ಮಾರನೇ ದಿನನೇ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ, ಅದು ವೀರೇಂದ್ರ ಹೆಗಡೆ ಅವರು ಮತ್ತು ಇಡಿ ಅನಿಲ್ ಕುಮಾರ್ ಅವರ ಮೇಲೆ ನೇರವಾಗಿ ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ದೆ ನೆಕ್ಸ್ಟ್ ದಿವಸ. ಅಲ್ಲಿವರೆಗೆ ನನಗೆ ಗೊತ್ತಾಗ್ಲಿಲ್ಲ. ಇವರು ನನ್ನ ಒಂದು ಇದನ್ನ ಬಳಸ್ಕೊಂಡು ಅವರ ವೈಯಕ್ತಿಕ ದ್ವೇಷನ ತೀರ್ಸ್ಕೊಳ್ಳಿಕ್ಕೆ ಅವರು ಈ ರೀತಿ ನನ್ನ ಬಳಸ್ಕೊಂಡಿದ್ದಾರೆ. ಈ ಬುರುಡೆ ಗ್ಯಾಂಗ್ ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಅಜ್ಜಿ ನಾಗದ ಬಿದ್ದು ಹೋಗ್ಲಿ, ಅದ್ ಹಿಂಗಾದ್ರೂ ಮಾಡಿ ಹಾಳು ಮಾಡಬೇಕು. ಅದಕ್ಕೆ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಹೆಂಗೆ ಅನ್ಕಂತೀರಾ? ನೋಡಿ ಹೇಳ್ತೀನಿ. ಸೌಜನ್ಯ ಕೇಸ್ ಅಂತ ಬಂದವರು ಬುರುಡೆ ಚಿನ್ನಯ್ಯನ ಕೇಸ್ನ ಎತ್ಕೊಂಡ್ ಬಂದ್ರು. ಅಲ್ಲಿಂದ ಅದಕ್ಕೊಂದ್ ಸ್ವಲ್ಪ ಬೂಸ್ಟ್ ಅಪ್ ಸಿಗ್ಲಿ ಅಂತ ತಲೆ ಬುರುಡೆ ತಂದ್ರು. ಅಲ್ಲಿಂದ ಅದಕ್ಕೊಂದ್ ಸ್ವಲ್ಪ ಬೂಸ್ಟ್ ಅಪ್ ಸಿಗ್ಲಿ ಅಂತ ಹೇಳಿ ಸುಜಾತಾ ಭಟ್ನ ಸೃಷ್ಟಿ ಮಾಡಿದ್ರು. ಸೊ ಎಲ್ಲ ಯಾವಾಗ ಫ್ಲಾಪ್ ಆಯ್ತು ಅವಾಗ ಚಿನ್ನಯ್ಯನ ವಿಡಿಯೋನ ರಿಲೀಸ್ ಮಾಡಿದ್ರು, ವರ್ಕೌಟ್ ಆಗ್ಲಿಲ್ಲ. ಅದಾದ್ಮೇಲೆ ಸೌಜನ್ಯ ವಿಚಾರದಲ್ಲಿ ಮಂಡ್ಯದ ವುಮೆನ್ ಹಿಡ್ಕೊಂಡ್ ಬಂದ್ರು, ಅದು ವರ್ಕೌಟ್ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಫೈನಲಿ ಅಟ್ಲೀಸ್ಟ್ ಈ ರೀತಿ ಆದ್ರೂ ಧರ್ಮಸ್ಥಳದ ಹೆಸರು ಹಾಳು ಮಾಡಕ್ಕಾದ್ರೆ ಹಾಳು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ನಿಂತು ಬಿಟ್ಟವ್ರತೆ, ಗತಾಯ ಗತಾಯ ಅಂತ ನಿಂತ್ಬಿಟ್ಟವ್ರೆ. ಬಟ್ ಏನ್ ಮಾಡೋದು, ಸುಳ್ಳು ಜಾಸ್ತಿ ದಿನ ಉಳಿಯಲ್ಲ ರೀ. ಬೇಗ ಈ ತರ ಲೀಕ್ ಆಗುತ್ತೆ, ಬೇಗ ಈ ತರ ಔಟ್ ಆಗ್ಬಿಡುತ್ತೆ. ಬೇಕಿತ್ತ ಜಯಂತ್ ರೆಡ್ಡಿ? ಯಾಕ್ರಿ ಕಂಡಲ್ಲಿಗೆ ಹೋಗಿ ಹಿಂಗೇಳಿ ಹಂಗೇಳಿ. ಆಮೇಲೆ ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಯಾರೋ ಒಂದ್ 2-3 ಜನ ಲೇಡೀಸ್ ಸೋನಿಯಾ ಗಾಂಧಿ ಲೆಟರ್ ಬರ್ತಿದಂತೆ, ಕೊಂದವರು ಯಾರು, 400ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ. ನನಗೊಂದು ಡೌಟು, ಸೋನಿಯಾ ಗಾಂಧಿ ಲೆಟರ್ ಬರೆದ್ರೆ ಏನ್ ಯೂಸು? ಯಾಕೆ ಅಂತಂದ್ರೆ SIT ತನಿಖೆ ಮಾಡ್ತಾ ಇದ್ರೆ ಅದ್ರ ಪರವಾಗಿ ಯಾವುದೇ ರೀತಿ ಒತ್ತಡವಿಲ್ಲದೆ ಅದರ ಪಾಡಿಗೆ ಅದು ತನಿಖೆಯನ್ನ ಮಾಡ್ತಾ ಇದ್ದಾರೆ SIT ಆಫೀಸರ್ಸ್. ಯಾರ್ದು ಏನೂ ಅಭ್ಯಂತರಗಳಿಲ್ಲ, ಯಾವ ರಾಜಕಾರಣಿ ಅಭ್ಯಂತರವಿಲ್ಲ, ಯಾವ ನ್ಯೂಸ್ ಅವರ ಮೀಡಿಯಾದವರ ಅಭ್ಯಂತರ ಇಲ್ಲ, ಅಥವಾ ಯಾರು ನೀವ್ ಹೇಳ್ತಿರಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತೇಳಿ ಆ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಅಭ್ಯಂತರ ಇಲ್ಲ. ಅಂದ್ಮೇಲೆ ಏನಕ್ಕೆ ಬರಿಬೇಕು ಸೋನಿಯಾ ಗಾಂಧಿ ಲೆಟರ್? ಹೋಗ್ಲಿ, ಬರ್ದಿರೋದಾದ್ರೂ ಬರ್ದಿದ್ದೀರಾ, ಕೊಲೆ ಮಾಡಿದವರು ಯಾರು ಅಂತ.
ಇವ್ರುಗಳೇ ಇಂಥವ್ರೇ ಕೊಲೆ ಮಾಡಿದ್ದು, ಇಂಥವ್ರೇ ಕೊಲೆ ಮಾಡಿದ್ದು, ಇವರೇ ಕೊಲೆ ಮಾಡಿದ್ದು ಅಂತ ಸಾವಿರ ಸರಿ ಬಾಯ್ ಬಡ್ಕಂತಾರೆ ಲೈವ್ಗಳಲ್ಲಿ ಬಂದು. ಮತ್ತೆ ಪುನಃ ಇವರ ಕಾರ್ಯದರ್ಶಿಗಳು ಇರ್ತಾರಲ್ಲ, ಇವರುಗಳು ಸೋನಿಯಾ ಗಾಂಧಿ ಲೆಟ್ರ್ ಬರೆದು ಕೊಲೆ ಮಾಡಿದವ್ರು ಯಾರು ಅಂತ ಕೇಳೋರೆ. ಸೋನಿಯಾ ಗಾಂಧಿ ಗೊತ್ತಾಯ್ತಾ ಕೊಲೆ ಮಾಡಿದವ್ರು ಯಾರು ಅಂತ? ಸೋನಿಯಾ ಗಾಂಧಿ ಬರ್ತಾರೆ ಬಂದ್ಬಿಟ್ಟು ಹೇಳ್ತಾರೆ ನಿಮ್ಗೆ. ಓಕೆನಾ? ಕೊಲೆ ಮಾಡಿದವ್ರು ಇವ್ರು ಅಂತ ಆಯ್ತಾ, ಬಂದ್ ಹೇಳ್ತಾರೆ, ಕಾಯ್ತಾ ಇರಿ. ಬುರುಡೆ ಗ್ಯಾಂಗದ ದಿನಕ್ಕೆ ಒಂದೊಂದಲ್ಲ ಬರ್ತಾ ಬರ್ತಾ ಕಾಮಿಡಿ ಪೀಸ್ಗಳಾಗಿ ನಮ್ಗೆ ಆಕ್ಚುಲಿ ಇತ್ತೀಚೆಗೆ ಸಿನಿಮಾಗಳಲ್ಲಿ ಕಾಮಿಡಿ ಕಂಟೆಂಟ್ಸ್ ಕಮ್ಮಿ ಆದವಲ್ವಾ ಅಂತ ಅನ್ನಕ್ ಸ್ಟಾರ್ಟ್ ಆಗಿತ್ತು ನನಗೆ. ಸಿನಿಮಾಗಿಂತ ಇಲ್ಲೇ ಜಾಸ್ತಿ ಕಾಮಿಡಿ ಇದೆ, ಒಂಥರ ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟರ್ಸ್ ಇವ್ರುಗಳು, ಈ ಬುರುಡೆ ಗ್ಯಾಂಗ್. ಅರ್ಥ ಮಾಡ್ಕೊಳ್ಳಿ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನಮಸ್ತೆ.